ಪ್ರಭುವಿನಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ನಾವು ನಮ್ಮ ಕುಟುಂಬಗಳಲ್ಲಿ ನಮ್ಮ ಪ್ರಿಯರನ್ನು ಕಳೆದುಕೊಂಡಿದ್ದೇವೆ. ಅವರು ಮರಣ ಹೊಂದಿ ಹೋಗಿರಬಹುದು. ಆದರೂ ಹಲವಾರು ವರ್ಷಗಳು ಕಳೆದರೂ ಸಹ ಆ ಮರಣವನ್ನು ನಾವು ಇಂದೂ ಸಹ ದುಃಖಿಸುತ್ತಿದ್ದೇವೆ. ಮರಣ ನಮಗೆ ಅಂತ್ಯ ಎಂದು ಕಾಣಬಹುದು. ಆದರೆ ಪ್ರಭು ಯೇಸು ಕ್ರಿಸ್ತರನ್ನು ಹಿಂಬಾಲಿಸುತ್ತಿರುವಂತಹ ನಮಗೆ ಮರಣ ಕೊನೆಯಲ್ಲ. ಹಿಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಮರಣ ಹೊಂದಿದ್ದಂತಹ ಒಬ್ಬ ಬಾಲಕಿಯನ್ನು ಮರಳಿ ಜೀವಕ್ಕೆ ಎಬ್ಬಿಸುತ್ತಾರೆ. ಪ್ರಭು ಯೇಸು ಕ್ರಿಸ್ತರು ಆ ಮನೆಗೆ ಭೇಟಿ ನೀಡಿದಂತಹ ಸಮಯದಲ್ಲಿ ಅಲ್ಲಿದ್ದಂತಹ ಜನರಿಗೆ ಹೇಳುವುದು, ಆ ಹೆಣ್ಣು ಮಗುವು ಸತ್ತಿಲ್ಲ, ಬದಲಾಗಿ ನಿದ್ರಿಸುತ್ತಿದ್ದಾಳೆ ಎಂದು. ಪ್ರಿಯರೇ, ಕ್ರೈಸ್ತರಾದ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು, ನಮ್ಮ ಪ್ರಿಯರು ಮರಣ ಹೊಂದಿಲ್ಲ, ಬದಲಾಗಿ ಅವರು ನಿದ್ರಿಸುತ್ತಿದ್ದಾರೆ. ಅವರು ಮತ್ತೆ ಎದ್ದೇಳುತ್ತಾರೆ. ಪ್ರಭು ಯೇಸು ಕ್ರಿಸ್ತರು ಮತ್ತೆ ಅವರನ್ನು ಎಬ್ಬಿಸುತ್ತಾರೆ. ಇದೇ ನಮ್ಮ ಕ್ರೈಸ್ತ ವಿಶ್ವಾಸ. ಪ್ರಭು ಯೇಸು ಕ್ರಿಸ್ತರು ಶುಭ ಸಂದೇಶದಲ್ಲಿ ಹೇಳುತ್ತಾರೆ, ಯಾರು ನನ್ನ ಮಾಂಸವನ್ನು ಭುಜಿಸುತ್ತಾರೋ ಅಂಥವರು ಸಾವನ್ನೇ ಕಾಣುವುದಿಲ್ಲ. ಹೌದು, ಪ್ರಭುವಿನಲ್ಲಿ ವಿಶ್ವಾಸವಿಟ್ಟವರು ಸತ್ತರೂ ಅವನು ಜೀವಿಸುತ್ತಾನೆ ಎಂದು. ಇದು ನಮ್ಮ ವಿಶ್ವಾಸ. ಪ್ರಿಯರೇ, ಕಳೆದು ಹೋದಂತಹ, ಕಾಣದೇ ಇರುವಂತಹ, ಮರಣ ಹೊಂದಿದಂತಹ ನಮ್ಮ ಪ್ರಿಯರು, ನಮ್ಮ ತಂದೆ ಇರಬಹುದು, ತಾಯಿ ಇರಬಹುದು, ಗಂಡ ಹೆಂಡತಿ ಮಕ್ಕಳಿರಬಹುದು, ಇವರು ಯಾರೂ ಸತ್ತಿಲ್ಲ, ಬದಲಾಗಿ ನಿದ್ರಿಸುತ್ತಿದ್ದಾರೆ. ಪ್ರಭುವಿನೊಂದಿಗೆ ಅವರು ಮರಳಿ ಜೀವಕ್ಕೆ ಬರುತ್ತಾರೆ. ಈ ಒಂದು ವಿಶ್ವಾಸದಿಂದ ನಾವು ಶಕ್ತರಾಗೋಣ ಹಾಗೂ ಮರಣವನ್ನು ಸಂಭ್ರಮಿಸೋಣ. ನಮ್ಮ ಪ್ರಿಯರು ಸತ್ತಾಗ ಅಲ್ಪ ಸಮಯ ನಾವು ದುಃಖಿಸುವುದು ಸಹಜ, ಅದು ಬೇಕು. ಆದರೆ ಜೀವನ ಪರ್ಯಂತ ನಾವು ಅವರ ಆ ಒಂದು ಮರಣವನ್ನು ದುಃಖಿಸುವುದು ಸರಿಯಲ್ಲ. ಆದ್ದರಿಂದ ಈ ಒಂದು ವಿಶ್ವಾಸದಲ್ಲಿ ಮುನ್ನಡೆಯೋಣ. ಇಂದಿನ ಸವಾಲು, ಪ್ರಭು ಯೇಸು ಕ್ರಿಸ್ತರನ್ನು ಹಿಂಬಾಲಿಸುವಂಥ ನಾವು ನಮ್ಮ ಮಧ್ಯೆ, ನಮ್ಮ ಸುತ್ತಮುತ್ತ ಯಾರಾದರೂ ನಮ್ಮ ಪ್ರಿಯರನ್ನು ಕಳೆದುಕೊಂಡು ದುಃಖಿಸುತ್ತಿರುವವರು ನಿಮಗೆ ಪರಿಚಯವಿದ್ದರೆ ಅವರಿಗೆ ಕರೆ ಮಾಡಿ ಅವರಿಗೆ ಸಾಂತ್ವನವನ್ನು ನೀಡಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.